ಒಂದು ಮ್ಯಾನ್ಸ್ ಕಾನ್ಫರೆನ್ಸ್ ನಲ್ಲಿ ಕರ್ತನು ವಿಶೇಷವಾದ ಕಾರ್ಯಗಳನ್ನು ಮಾಡುವನಾಗಿದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಯೆಹೋವನ ಆತ್ಮನಿಂದಲೆಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಕರ್ತನ ಆತ್ಮನಿಂದಲೇ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ನಾಟ್ ಬೈ ಮೈಟಿ, ನಾಟ್ ಬೈ ಪವರ್, ಬೈ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಸೇಸ್ ದ ಸೇಸ್. ಹಲ್ಲೆಲೂಯ. ಕರ್ತನ ಆತ್ಮನಿಂದಲೇ ಎಲ್ಲ ಆಗ್ತದೆ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಆಮೇಲೆ ಹಲ್ಲೆಲೂಯ. ಬೈಬಲ್ ವಾಕ್ಯ ಹೇಳ್ತದೆ, ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ದೇವಜನಗಳೇ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಅದರ ದೇವರಿಂದ ಎಲ್ಲ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಸ್ವಾಮಿ ತನ್ನ ಶಿಷ್ಯರು ಕೂಡ ಹೇಳಿದಂತ ಮಾತು ಏನಂತ ಹೇಳಿದರೆ, ಹಲ್ಲೆಲೂಯ, ಮನುಷ್ಯನಿಗೆ ಅಸಾಧ್ಯವೋ ಆದರೆ ಕರ್ತನಾಗಿರುವ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದರು. ಪ್ರೈಸ್ ದಿ ಲಾರ್ಡ್. ಅಸಾಧ್ಯವಾದದ್ದು ಏನೂ ಇಲ್ಲ, ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಲ್ಪಟ್ಟನು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅಸಾಧ್ಯವಾದ ಕಾರ್ಯಗಳನ್ನ ದೇವರು ಸಾಧ್ಯವಾಗಿ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಮುಂದೆ ಬೆಟ್ಟದಂತ ಕಷ್ಟವಾಗಿರಲಿ, ಸಮಸ್ಯೆಗಳಿರಲಿ, ಹೋರಾಟಗಳಿರಲಿ, ಶೋಧನೆಗಳಿರಲಿ, ಎಂತ ಸಮಸ್ಯೆಗಳೇ ಎದುರಾಗಿದ್ದರೂ ಕೂಡ ಒಂದು ತಿಳಿದುಕೊಳ್ಳಬೇಕು, ದೇವರಿಂದ ಸಾಧ್ಯ. ಇದರಿಂದ ನನ್ನನ್ನು ಬಿಡುಗಡೆಗೊಳಿಸಲು, ಕರ್ತನು ಇದರಿಂದ ನನಗೆ ಜಯ ಕೊಡಲು ಕರ್ತನು ಶಕ್ತನಾಗಿದ್ದೇನೆ ಎಂಬುದಾಗಿ ನಂಬಿರಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ಗಳು ಕೆಂಪು ಸಮುದ್ರದ ಬಳಿ ಹತ್ರ ಬಂದಾಗ ದೇವರ ವಾಕ್ಯ ಹೇಳ್ತದೆ, ಅವರಿಗೆ ಆಚೆ ಹೋಗಲಿಕ್ಕೆ ಮಾರ್ಗ ಇರಲಿಲ್ಲ. ಕೆಂಪು ಸಮುದ್ರ ಅಡ್ಡವಾಗಿ ನಿಂತುಕೊಳ್ತು. ಅವರು ನಿಂತುಕೊಂಡು, ಅಯ್ಯೋ ನಾವು ಆ ಕಡೆ ಹೋಗ್ಲಿಕ್ಕೆ ದಾರಿ ಇಲ್ಲವಲ್ಲ, ಮಾರ್ಗವಿಲ್ಲ ಎಂಬುದಾಗಿ ಇಸ್ರಾಯೇಲ್ಗಳು ಎಲ್ಲ ನಿಂತುಕೊಂಡು ಭಯದಿಂದ ಒಂದು ರೀತಿ ನಿರಾಶೆಗೊಂಡು ಅವರು ಅಲ್ಲಿ ಗುಣಗಾಡುತ್ತಿರುವಂತಹ ಸಂದರ್ಭದಲ್ಲಿ ಮೋಶೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡ್ತಿರುವಾಗ ದೇವರು, ಮೋಶೆ ನೀನೇನು ಮಾಡ್ತಾ ಇದ್ದೆ, ಹೇಳು, ನಿನ್ನ ಜನಗಳ ನಡೆಸು, ನಿನ್ನ ಕೈಲಿರ್ತಕ್ಕಂಥ ಕೋಲನ್ನು ತೆಗೆದುಕೊಂಡು ಚಾಚು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಅದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ಗಳೆಲ್ಲ ಏನು ನೆನೆಸಿದ್ರಂದ್ರೆ, ಯಾಕಪ್ಪ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೀಯಾ, ನಮಗೇನು ಸಮಾಧಿಗಳಿರ್ಲಿಲ್ವಾ, ನಾವು ಐಗುಪ್ತದಲ್ಲಿ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗಿತ್ತು, ನಾವು ಅಲ್ಲೇ ಸಾಯ್ತಿದ್ದೀವಿ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ, ಹಿಂಗೂ ಇಲ್ಲ ಹಂಗೂ ಇಲ್ದಂಗೆ ನಮ್ಮನ್ನ ಇಲ್ಲಿ ಸಾಯುವಾಗೆ ಮಾಡಿದೆ ಎಂಬುದಾಗಿ ಗುಡುಗುಟ್ಟುತ್ತಾ ಕೋಪಗೊಂಡು ನಿರಾಶೆಗೊಳ್ತಾ ಇದ್ದರು. ತಾಳ್ಮೆ ಇರಲಿಲ್ಲ. ಆದ್ರೆ ದೇವರ ಮನುಷ್ಯನು ಪ್ರಾರ್ಥನೆ ಮಾಡ್ತಾ ಇದ್ದನು. ಹಲ್ಲೆಲೂಯ. ಅವನು ನೆನೆಸಿದ್ರು, ಈ ಸಮುದ್ರ ಇದೆ, ಇದನ್ನು ದಾಟಲಿಕ್ಕೆ ಹೇಗೆ ಸಾಧ್ಯ, ಒಂದು ವೇಳೆ ನಾವು ಸಮುದ್ರದಲ್ಲಿ ಬಿದ್ದರೆ ನಾವು ಸತ್ತು ಹೋಗುತ್ತೇವೆ, ನಮಗೆ ಮಾರ್ಗ ಇಲ್ಲ, ಇದೇ ಕೊನೆ, ಇದರಲ್ಲಿ ಬಿದ್ದರೆ ನಾವು ಸತ್ತು ಹೋಗ್ತೇವೆ ಎಂದು ನೆನೆಸಿಕೊಂಡು ಗುಣಗಾಡ್ತಿದ್ರು. ಇಷ್ಟು ದೊಡ್ಡ ಸಮುದ್ರದಲ್ಲಿ ಮಾರ್ಗ ಹೇಗಾಗಲಿಕ್ಕೆ ಸಾಧ್ಯ? ಅವ್ರು ನೆನೆಸ್ತಿದ್ರು, ಯಾಕೆ ಈ ಮೋಶೆ ಇಲ್ಲಿ ಕರ್ಕೊಂಡ್ಬಂದು ಸುಮ್ಮನೆ ಮೌನವಾಗಿದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾವು ಎಲ್ಲಿ ಹೋಗಬೇಕೆಂಬುದಾಗಿ ಅವರು ನೆನೆಸ್ತಾ ಇದ್ರು. ಹಲ್ಲೆಲೂಯ. ಆದ್ರೆ ಅವರಿಗೆ ಗೊತ್ತಿಲ್ಲ, ಹಲ್ಲೆಲೂಯ, ಇದೇ ಮೋಶೆಯ ಮುಖಾಂತರವಾಗಿ ದೇವರು ಈ ಸಮುದ್ರವನ್ನು ಎರಡು ಭಾಗ ಮಾಡಿ ಒಣನೆಲದಲ್ಲಿ ನಡೆಸಿಕೊಂಡು ಹೋಗ್ತಾರೆ ಎಂಬುದಾಗಿ ಅವರಿಗೆ ಗೊತ್ತೇ ಇರಲಿಲ್ಲ. ಅವರಿಗೆ ಆ ಜ್ಞಾನವ ಪ್ರಕಟಣೆ ಆಗಲಿಲ್ಲ. ಆದ್ರೆ ದೇವರು ಆ ಮಹಿಮೆಯನ್ನು ಕಾಣುವ ಹಾಗೆ ಮೋಶೆಯ ಮುಖಾಂತರವಾಗಿ ಆ ಕೋಲನ್ನು ಚಾಚುವಾಗ ಸಮುದ್ರವು ಎರಡು ಭಾಗವಾಯಿತು. ಇಸ್ರಾಯೇಲ್ ಎಲ್ಲರೂ ನೋಡಿಬಿಟ್ಟು, ಭಯಂಕರವಾದ ದೇವರು, ಮಹತ್ ಕಾರ್ಯಗಳು ಮಾಡುವ ದೇವರು, ಅಸಾಧ್ಯವಾದ ದೇವರಿಗೆ ಏನೂ ಇಲ್ಲ ಎಂಬುದಾಗಿ ಹಾಗೆ ನೆನೆಸಿಕೊಂಡರು. ಅವರೆಲ್ಲರೂ ಸಹ ಆ ಒಂದು ಒಣನೆಲದಲ್ಲಿ ದಾಟಿ ದಡಕ್ಕೆ ಸೇರಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೆಂಪು ಸಮುದ್ರವೇ ಅಡ್ಡವಾಗಿ ನಿಂತುಕೊಂಡಿರುವಾಗ ಮಾರ್ಗ ಇಲ್ಲ ಎಂಬುದಾಗಿ ನೆನೆಸಿಕೊಳ್ತಾ ಇದ್ರು. ಆದರೆ ಕರ್ತನು ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿ ಮಾರ್ಗವನ್ನು ಮಾಡಿದ ದೇವರು. ಹಲ್ಲೆಲೂಯ. ಇಸ್ರಾಯೇಲರನ್ನ ಒಣನೆಲದಲ್ಲಿ ನಡೆಸಿಕೊಂಡು ಹೋದ ದೇವರು. ಪ್ರೈಸ್ ದಿ ಲಾರ್ಡ್. ನಿಮಗೊಂದು ಮಾತು ಹೇಳ್ತೀನಿ ನನ್ನ ಪ್ರೀತಿಯ ದೇವಜನಗಳ, ಈ ಸಮ್ಮೇಳನದಲ್ಲಿ ದೇವರಿಗೆ ಅಸಾಧ್ಯವಾದದ್ದು ಏನಿಲ್ಲ. ನಿನ್ನ ಮುಂದೆ ಕೆಂಪು ಸಮುದ್ರವಾಗಿ ಪ್ರಕಾರವಾಗಿ ಪರಿಸ್ಥಿತಿಗಳು ಬಂದು ಎದುರು ನಿಂತುಕೊಂಡು ನೀನು ಮುಂದೆ ಹೋಗದ ರೀತಿಯಲ್ಲಿ ನಿನ್ನ ತಡೆ ಮಾಡಿಕೊಂಡು ನಿರಾಶೆ ಮಾಡಿ ಭಯಪಡಿಸುವಂತ ಸಂಗತಿಗಳಿದ್ದರೂ ಕೂಡ, ಇದು ಅಸಾಧ್ಯ ಎಂಬುದಾಗಿ ನೆನೆಸಿಕೊಂಡಿದ್ದರೂ ಕೂಡ ಒಂದು ಮಾತು ಹೇಳುತ್ತಾ ಇದೆ ನಿನಗೆ, ಅದು ಏನಂತ ಹೇಳಿದ್ರೆ, ದೇವರಿಗೆ ಅಸಾಧ್ಯವಾದದ್ದು ಏನಲ್ಲ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರಿಂದಲೇ ಆಗ್ತದೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯ. ಮಾರ್ಗಗಳನ್ನು ಮಾಡುವ ದೇವರು ಕರ್ತನು ನಿನಗೆ ಹೇಳ್ತಿದ್ದಾನೆ, ನಿನಗೆ ಮಾರ್ಗಗಳನ್ನು ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಅನೇಕ ಸಾರಿ ನೆನೆಸಿದ, ದೇವರೇ ನನಗೊಂದು ಮಾರ್ಗ ತೆರೆ ಸ್ವಾಮಿ, ನಾನು ಮುಂದೆ ಹೋಗಬೇಕು, ನನ್ನ ಜೀವನ ಕಟ್ಟಿಕೊಳ್ಳಬೇಕು, ನನ್ನ ಭವಿಷ್ಯವನ್ನು ರೂಪಿಸು ದೇವರೇ, ನನ್ನ ಜೀವನ ಇಲ್ಲಿಗೆ
ಇದೆ ಎಂಬುದಾಗಿ ನೆನೆಸಿಕೊಳ್ತಾ ಇದ್ದೇವೆ. ಆದರೆ ಕರ್ತನು ಹೇಳ್ತಾನೆ, ಕೆಂಪು ಸಮುದ್ರ ಎಡ ಭಾಗ ಮಾಡಿ ಒಣ ನೆಲದಲ್ಲಿ ಮಾರ್ಗ ಮಾಡಿ ನಡೆಸಿದ ದೇವರು ನಿನಗಾಗಿ ಮಾರ್ಗಗಳನ್ನು ತೆರೆಯುವನಾಗಿದ್ದಾನೆ, ಮಾರ್ಗಗಳನ್ನು ಮಾಡುವನಾಗಿದ್ದಾನೆ. ನಿನ್ನ ಒಣ ನೆಲದಲ್ಲಿ ನಡೆಸುವಂತ ಅನುಭವವನ್ನು ದೇವರು ಕೊಂಡು ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ಮೊದಲು ಎನಿಸಿದ ನೀರಿನಲ್ಲಿ ಇಳಿದ್ರೆ ಮುಳುಗಿ ಸಾಯಿತು ಎಂಬುದಾಗಿ, ಆದರೆ ಆ ನೀರನ್ನೇ ಎರಡು ಭಾಗ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ನಿನ್ನ ಮುಂದಿರುವ ಎಷ್ಟು ದೊಡ್ಡ ಸಮಸ್ಯೆ ಆಗಿರಬಹುದು, ಎಂತ ಪರಿಸ್ಥಿತಿ ಆಗಿರಬಹುದು, ದೇವರು ಅದನ್ನ ಒಡೆದು ಅದನ್ನ ಇಲ್ಲದಾಗಿ ಮಾಡಿ ಅದರಿಂದ ದಾಟುವಾಗೆ ದೇವರು ನಿನಗೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಶತ್ರುಗಳು ಕಾಣುವಾಗೆ ನೀನು ಮುಂದೆ ದಾಟುವುದನ್ನ ಕಾಣ್ತೀರಾ. ಹಲ್ಲೆಲೂಯಾ. ನೋಡ್ತೀವಿ, ಬೈಬಲ್ ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಅವರು ಬರುವಾಗ ಅವರು ಹಿಂಬಾಲಿಸಿಕೊಂಡು ಬಂದವರು ಯಾರಂದ್ರೆ ಐಗುಪ್ತರು. ಶತ್ರುಗಳು ಐಗುಪ್ತರು ರಥಗಳೆಲ್ಲ ಬಂದು ಇಟ್ಕೊಂಡು ಹೋಗ್ಲಿಕ್ಕೆ. ಆದರೆ ಕೆಂಪು ಸಮುದ್ರದ ಹತ್ರ ಬರುವಾಗ ನೆನೆಸಿದ್ರು, ಅವರು ನಮ್ಮ ಕೈಗೆ ಸಿಕ್ಕಿಬಿಟ್ಟರು. ಶತ್ರುಗಳು ನೆನೆಸಿದ್ರು, ಸಿಕ್ಕಿಬಿಟ್ರು, ಇನ್ನು ಮುಗೀತಿ ಎಂದು ನೆನೆಸಿದ್ರು. ಆದರೆ ಅವರ ದೇವರು ಕರೆದುಕೊಂಡ ಬಂದ ದೇವರು ಅವರ ಸಮುದ್ರವನ್ನೇ ಎರಡು ಭಾಗ ಮಾಡಿ ಅವರು ನಡೆಸ್ತಾರೆ ಎಂಬುದು ಅಷ್ಟು ಶಕ್ತಿ ಉಳ್ಳ ದೇವರು ಎಂಬುದಾಗಿ ಅವರು ತಿಳ್ಕೊಂಡಿಲ್ಲ. ಯಾವಾಗ ಅದು ಗೊತ್ತಾಯ್ತಂದ್ರೆ, ಅವರ ಕಣ್ಣೆದುರಿನಲ್ಲಿ ಎರಡು ಭಾಗವಾಗಿ ಇಸ್ರಾಯೇಲರು ನಡೆದು ಹೋಗುವಾಗ ಅವರಿಗೆ ಅನಿಸ್ತು, ಎರಡು ಭಾಗವಾಗಿ ಹೋಗ್ತಿದಾರಲ್ಲ, ಎರಡು ಭಾಗವಾಗುತ್ತಲ್ಲ ಈ ಸಮುದ್ರ, ಈ ನೆಲದಲ್ಲಿ ಒಣ ನೆಲದಲ್ಲಿ ಹೋಗ್ತಾ ಇದ್ದಾರೆ ಎಂದು ನೆನೆಸಿ ಆ ಶತ್ರುಗಳು ಸಹ ಅವರಿಗೆ ಅದೇ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಅದೇ ದೇವರ ನಾಮಕ್ಕೆ ಸ್ತೋತ್ರ. ಇಸ್ರಾಯೇಲರು ಎಲ್ಲರೂ ಆಚೆ ದಾಟಿದ ನಂತರದಲ್ಲಿ ಬೈಬಲ್ ವಾಕ್ಯ ಹೇಳ್ತಾ ಇದೆ, ನಿನ್ನ ಕರವನ್ನು ಚಾಚೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ತೆರೆಯಲಿಕ್ಕೆ ಗೊತ್ತು, ದೇವರಿಗೆ ಮುಚ್ಚಲಿಕ್ಕೆ ಗೊತ್ತು. ನಿಮಗೊಂದು ಪ್ರವಾದನೆಯನ್ನು ಹೇಳ್ತಾ ಇದ್ದೀನಿ, ದೇವರು ಬಾಗಿಲನ್ನು ತೆರೆದು ನಿಮಗೋಸ್ಕರವಾಗಿ ಅವರು ದಾಟಿಕೊಂಡರು. ಆದರೆ ಶತ್ರು ಮುಗಿಸ್ಲಿಕ್ಕೆ ಬಂದ, ದೇವರು ಅದನ್ನು ಮುಚ್ಚಿಬಿಟ್ಟರು. ಶತ್ರುಗಳಿಗೆ ದೇವರು ಬಾಗಿಲನ್ನು ಮುಚ್ಚುತ್ತಾ ಇದ್ದಾನೆ. ಓ ದೇವ ಜನಗಳೇ, ನಿಮಗಾಗಿ ಬಾಗಿಲುಗಳು ತೆರೆಯುತ್ತಿದ್ದಾನೆ. ಶತ್ರುಗಳ ಕುರಿತು ಚಿಂತೆ ಮಾಡಬೇಡ, ವೈರಿಯ ಕುರಿತು ಚಿಂತೆ ಮಾಡಬೇಡ. ನಿನ್ನ ವೈರಿಯನ್ನ ದೇವರು ನೋಡ್ಕೊಳ್ತಾನೆ, ನಿನ್ನ ಪರಿಸ್ಥಿತಿಗಳನ್ನ ದೇವರು ನೋಡ್ಕೊಳ್ತಾ ಇದ್ದಾನೆ. ಅದರಿಂದ ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ಅದರಿಂದ ಹೆದರಬೇಡ, ಧೈರ್ಯವಾಗಿರು. ನಿನ್ನ ದೇವರು, ಕರ್ನ ದೇವರು ನಂಬಿಕಸ್ತನು, ನಿನ್ನನ್ನು ಕೈ ಬಿಡುವುದಿಲ್ಲ. ನೀನು ಪರಿಸ್ಥಿತಿ ನೋಡಬೇಡ, ನಿನ್ನ ಪಕ್ಕದಲ್ಲಿ ಯಾರಿದ್ದಾರೆ, ನೀನು ಈಗ ಬಲಗಡೆ ಯಾರಿದ್ದಾರೆ, ಹಿಂಭಾಗದಲ್ಲಿ ಯಾರಿದ್ದಾರೆ, ಯಾವ ಪರಿಸ್ಥಿತಿ ನಿನ್ನ ಆವರಿಸಿಕೊಂಡು ಭಯಪಡಿಸ್ತಾ ನಿರಾಶೆಗೊಳಿಸ್ತಿದೆಯೋ ಆ ಸಂಗತಿಗೆ ನೀನು ಭಯಪಡಬೇಡ. ಒಂದೇ ಒಂದು, ನಿನ್ನನ್ನು ಕರೆದಾತನ ಮೇಲೆ ನಂಬಿಕಿಟ್ಟು ದೃಷ್ಟಿ ಇಡು. ನೀನು ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಕರೆದಾತನು ನಿನ್ನನ್ನು ಕೈ ಬಿಡದೆ ಕೊನೆಯವರೆಗೂ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಪರಿಸ್ಥಿತಿ ಕೂಡ ನೀನು ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ, ಯಾವ ಸ್ಥಿತಿಗಳಲ್ಲಿ ನಿನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನಂದ್ರೆ, ನಿನ್ನ ಕರೆದ ದೇವರು ನಿನ್ನ ಕೈ ಹಿಡಿಯುವನಾಗಿದ್ದಾನೆ. ನಿನ್ನ ಕೈ ಹಿಡಿದಾಚೆ ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಕರೆದ ದೇವರನ್ನ ದೃಷ್ಟಿಸು, ನಿನ್ನ ಕರೆದ ದೇವರನ್ನ ನಂಬು, ನಿನ್ನ ಕರೆದ ದೇವರನ್ನ ವಿಶ್ವಾಸಿಸು. ಅವರು ಹೇಳುವುದನ್ನು ಕೇಳು ಪ್ರಿಯ ಮಗನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇದು ಹೇಗೆ ಸಾಧ್ಯವಾದಿತ್ತು, ಇದು ಹೇಗೆ ಆದಿತ್ಯ ಎಂಬುದಾಗಿ ಕೂಡ ಬೈಬಲ್ ಅಲ್ಲಿ ಅನೇಕ ಪ್ರಶ್ನೆ ಮಾಡಿದ್ದಾರೆ. ಆದರೆ ಬೈಬಲ್ ವಾಕ್ಯ ಹೇಳ್ತದೆ, ದೇವರಿಗೆ ಎಲ್ಲವೂ ಸಾಧ್ಯವೆಂಬುದಾಗಿ ಅವರು ಹೇಳಿದರು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬಂದು ತನ್ನ ಮಗನನ್ನು ಕರ್ಕೊಂಡು ಬರ್ತಾನೆ ಸ್ವಾಮಿ ಬಳಿಗೆ. ನಿನ್ನ ಕೈಯಲ್ಲಿ ಏನಾದ್ರು ಆಗ್ತದ ಎಂಬುದಾಗಿ ಕೇಳ್ತಾನೆ. ಕಾರಣ ಏನಂದ್ರೆ, ಆ ಮಗನಿಗೆ ಬಹಳಷ್ಟು ಹುಷಾರಿಲ್ಲದೆ ಪಿಡ್ಸ್ ಬಂದು ಅಥವಾ ಅವನಿಗೆ ನೊರೆ ಬಂದು ಅವನು ಅದು ಕೆಡುತ್ತದೆ ಎಂಬುದಾಗಿ ಹೇಳ್ತಾನೆ ಅವನನ್ನ. ಮತ್ತು ಬೆಂಕಿಯಲ್ಲಿ ಬಿಡುವ ಹಾಗೆ, ನೀರು ಕಂಡಾಗ ನೀರುಗಳು ಬಿಡುವ ಹಾಗೆ ಮಾಡ್ತದೆ. ಇನ್ನು ಬಹಳ ವರ್ಷ ನರಳುತ್ತಾ ಇದ್ದಾನೆ, ನನ್ನ ಮಗನ ಅನೇಕ ಸಾರಿ ಸಾವಿಗೆ ತುತ್ತಾಗ್ತಾ ಇದ್ದಾನೆ. ನಾನು ನಿನ್ನ ಶಿಷ್ಯರ ಬಳಿ ಕರೆದುಕೊಂಡು ಬಂದೆ, ಅವರು ಬಿಡಿಸ್ತಾರೆ ಅಂತ ಅವ್ರ ಕೈಯಲ್ಲಿ ಆಗ್ಲಿಲ್ಲ, ನಿನ್ನ ಕೈಯಲ್ಲಿ ಆದ್ರೆ ಏನಾದ್ರು ಆಗತ್ತೆ ಎಂಬುದಾಗಿ ಯೇಸುಸ್ವಾಮಿಯನ್ನು ಕೇಳುವಾಗ ಯೇಸುಸ್ವಾಮಿ ಹೇಳ್ತಾರೆ, ನಂಬುವನಿಗೆ ಎಲ್ಲವೂ ಸಾಧ್ಯವೆಂಬುದಾಗಿ, ನಂಬುವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದ್ರೆ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನಂಬುವ ನಿನ್ನ ಜೀವನದಲ್ಲಿ ಎಲ್ಲವೂ ಸಾಧ್ಯವಾಗ್ತದೆ, ಸಾಧ್ಯವಾಗ್ತದೆ, ಸಾಧ್ಯವಾಗ್ತದೆ. ಹುಡುಗನ ಕರ್ಕೊಂಡು ಬಂದ್ರೆ ಅಂತ ಹೇಳಿ ಯೇಸು ಸ್ವಾಮಿ ಒಂದೇ ಮಾತನಾಡಿ, ಕಿವುಡದವೇ ಮೂಗದವೇ ಬಿಟ್ಟು ಹೋಗಿ ಎಂಬುದಾಗಿ ಹೇಳುವಾಗ ಅವನಿಗೆ ಬಿಟ್ಟು ಹೋಯಿತು. ಆ ಮಗನ ಸ್ವಸ್ಥನಾದನು, ಸೌಖ್ಯವಾದನು. ಅವನನ್ನು ದೇವರು ಗುಣಪಡಿಸಿದ್ರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನಗಳೇ, ಯೇಸು ಸ್ವಾಮಿಗೆ ಅಸಾಧ್ಯವಾದ ಕಾರ್ಯಗಳು ಏನೂ ಇಲ್ಲ, ಎಲ್ಲವೂ ಸಾಧ್ಯವಿದೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ಯಾ, ಯಾವ ಸಂಕಷ್ಟಗಳಲ್ಲಿ
ಸ್ಥಿತಿಯಲ್ಲಿದ್ದೀಯಾ? ಯಾವ ಸ್ಥಿತಿಯಲ್ಲಿ ನೀನು ನಡೆದು ಹೋಗ್ತಾ ಇದೀಯಾ? ಒಂದು ವೇಳೆ ನಿನ್ನ ಕೈಯಲ್ಲಿ ಆಗ್ತಾ ಇಲ್ವಾ? ಒಂದು ವೇಳೆ ಕುಟುಂಬದ ಸಮಸ್ಯೆ ಅಥವಾ ನಿನ್ನ ಜೀವನದಲ್ಲಿ ಯಾವ ಸ್ಥಿತಿಗಳು ನಿನ್ನನ್ನು ಬಾಧಿಸ್ತಾ ಇದೆ, ನೀನು ಮುಂದೆ ಹೋಗಲಾರದೆ ನಿನ್ನ ಯಾವುದು ತಡೀತಾ ಇದೆ? ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನಿನಗೆ ಹೇಳುವಂತ ಸಂಗತಿ ಏನಂತ ಹೇಳಿದ್ರೆ, ಕರ್ತನನ್ನ ದೃಷ್ಟಿಸಿ ನೋಡು, ನಂಬುವನಿಗೆ ಎಲ್ಲವೂ ಸಾಧ್ಯವು. ಕರ್ತ ಹೇಳ್ತಾರೆ, ನಂಬು, ದೇವರ ಮಹಿಮೆ ನಿನ್ನ ಕಾಣುತ್ತೀಯಾ? ಮಹಿಮೆ ಕಾಣುತ್ತೀಯಾ? ಅದ್ಭುತವನ್ನ ಕಾಣುತ್ತೀಯಾ? ಬಿಡುಗಡೆ ಕಾಣುತ್ತೀಯಾ? ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕರ್ತನು ಹೇಳ್ತಾನೆ, ನಾನು ನಿನ್ನ ರಕ್ಷಿಸುವ ದೇವರಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಕಾಪಾಡುವ ದೇವರಾಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ನಿನ್ನ ಕಾಪಾಡುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ರಕ್ಷಿಸುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನ ಹಳ್ಳಗಳನ್ನ ಸಮ ಮಾಡಿ ನಿನಗೆ ಮಾರ್ಗಗಳನ್ನು ಮಾಡುವ ದೇವರಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಇಕ್ಕಟ್ಟಿನಲ್ಲಿ ನಾನು ನಿನಗೆ ವಿಶೇಷ ಸಹಾಯಕನಾಗಿದ್ದು ನಿನ್ನ ರಕ್ಷಿಸುವನಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ಮುಖದ ಮೇಲೆ ಹರಿಯುವ ಕಣ್ಣೀರನ್ನ ನಾನು ಬರೆಸುವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಬಲಹೀನದಲ್ಲಿ ಬಲಪೂರ್ಣ ಮಾಡುವ ನನ್ನ ಕೃಪೆ ನಿನಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಕರ್ತನು ಹೇಳ್ತಾನೆ, ನೀನು ದುಃಖಿಸುವ ದಿನಗಳು ಕೊನೆಗಾಂತವೆ, ನಿನ್ನ ಮುಖದ ಮೇಲೆ ಹರಿಯುವ ಕಣ್ಣೀರನ್ನ ದೇವರು ಒರೆಸ್ತಾನೆ. ಪ್ರಿಯ ಮಗನೇ, ಮಗಳೇ, ಹಲ್ಲೆಲೂಯಾ. ಕರ್ತನು ಹೇಳ್ತಾನೆ, ನಿನ್ನ ಪ್ರಾರ್ಥನೆ ನಾನು ಕೇಳಿದ್ದೇನೆ. ಹಿಜ್ಕೀಯನಿಗೆ ಹೇಳ್ತಿದ್ದಾರೆ, ಹಲ್ಲೆಲೂಯಾ, ಹಿಜ್ಕೀಯನೇ, ನಾನು ನಿನ್ನ ಕಣ್ಣೀರು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ ಎಂಬುದಾಗಿ ಹೇಳಿದ ದೇವರು ನಿನಗೆ ಹೇಳ್ತಿದ್ದಾನೆ, ಮಗನೇ, ನಿನ್ನ ಕಣ್ಣೀರನ್ನು ನೋಡಿದ್ದಾನೆ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ, ನಿನ್ನ ಪ್ರಾರ್ಥನೆ ಕೇಳಿದ್ದಾನೆ, ನಿನ್ನ ಜೀವಿತದಲ್ಲಿ ಆ ಉತ್ತರವನ್ನು ಪಡೆದುಕೊಳ್ಳುತ್ತಿ. ಪ್ರೈಸ್ ದಿ ಲಾರ್ಡ್. ಎನಿಸುತ್ತೆ, ನಾನು ಅನೇಕ ದಿನಗಳಿಂದ ಪ್ರಾರ್ಥನೆ ಮಾಡಿದ ದೇವರು ಕೇಳಿದ್ದಾನೆ ಇಲ್ಲವೋ? ಮಗನೇ, ಬೈಬಲ್ ವಾಕ್ಯ ಹೇಳ್ತದೆ, ದಾನಿಯೇಲನು ಪ್ರಾರಂಭ ಮಾಡಿದ ಪ್ರಾರ್ಥನೆ ಮಾಡುವ ಪ್ರಾರಂಭದಲ್ಲಿಯೇ ದೇವರು ಕೇಳಿದ್ದೆಂಬುದರ ಬೈಬಲ್ ವಾಕ್ಯ ಹೇಳ್ತದೆ. ಆದರೆ ಅದರ ಉತ್ತರ ಬಂದಿದ್ದು 21ನೇ ದಿವಸಕ್ಕೆ. ಹಲ್ಲೆಲೂಯಾ. ಪ್ರಿಯ ಮಗನೇ, ಪ್ರಿಯ ಮಗನೇ, ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾನೆ. ಒಂದು ವೇಳೆ ತಡವಾಗ್ತಿದೆ ಉತ್ತರ ಬರಲಿಕ್ಕೆ, ಕರ್ತನು ಹೇಳ್ತಾನೆ, ದಾನಿಯೇಲನು ನಿನ್ನ ಪ್ರಾರ್ಥನೆ ಕೇಳಿ ಆಯ್ತು, ನನ್ನ ಪುಸ್ತಕ ಬರೆದಾಯ್ತು. ಅದರ ಅರ್ಥ ತಡವಾಗಿದ್ದರೂ ಕೂಡ ದೇವರು ವಾಕ್ಯ ಹೇಳ್ತದೆ, ತನ್ನನ್ನು ಮೊರೆ ಇಡುವವರಿಗೆ, ತನ್ನನ್ನು ಮೊರೆ ಇಡುವಂತ ಜನಗಳಿಗೆ ಆತನು ಹೇಳುವ ಸಂಗತಿ ಏನಂತ ಹೇಳಿದ್ರೆ, ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಪ್ರೈಸ್ ದಿ ಲಾರ್ಡ್, ನನ್ನ ವಿಷಯವಾಗಿ ಹಗಲು ರಾತ್ರಿ ಮೊರೆ ಇಡುವವರಿಗೆ ಒಂದು ವೇಳೆ ತಡವಾದರೂ ಕೂಡ ಅವರಿಗೆ ನಾನು ನ್ಯಾಯವನ್ನ ತೀರಿಸ್ತೀನಿ ಎಂಬುದಾಗಿ, ತಡವಾದರೂ ಕೂಡ ನಾನು ಉತ್ತರ ಕೊಡ್ತೇನೆ ಎಂಬುದಾಗಿ. ಮಗನೇ, ತಡವಾಗಿರಬಹುದು, ಆದರೆ ನಿನ್ನ ಉತ್ತರ ನಿಂತಿಲ್ಲ. ದೇವರು ಉತ್ತರ ನಿನಗಿದೆ. ನಿರೀಕ್ಷೆಯುಳ್ಳವನಾಗಿರು, ವಿಶ್ವಾಸದಲ್ಲಿರು, ನೀನು ಸೋತು ಹೋಗಬೇಡ. ದೇವರು ನಿನಗಾಗಿ ಉತ್ತರ ಇಟ್ಟಿದ್ದಾನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳುತ್ತಿ, ನೀನು ಆ ಮಹಿಮೆಯನ್ನ, ಅದ್ಭುತವನ್ನ ಕಾಣುವನಾಗಿದ್ದಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ವಾಕ್ಯ ಹೇಳು, ಪ್ರಕಾಶಿಸು, ಕರ್ತನ ಬೆಳಕು ಬಂದಿದೆ, ಮೌನವಾಗಿ ನಿರಾಶೆ ಕೂತುಕೊಳ್ಳಬೇಡ. ಅರೈಸ್ ಅಂಡ್ ಶೈನ್ ಫಾರ್ ದಿ ಲಾರ್ಡ್. ದೇವರಿಗಾಗಿ ಎದ್ದು ಪ್ರಕಾಶಿಸು ನನ್ನ ಪ್ರೀತಿಯ ದೇವಜನಗಳೇ. ದೇವರ ಮಹಿಮೆ, ದೇವರ ತೇಜಸ್ಸು ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಪೂರ್ವವಾಗಿ ಮಾಡುವುದಲ್ಲ, ನೀನು ಎದ್ದು ಪ್ರಕಾಶಿಸುವಾಗೆ ಒಂದು ಮಹಿಮೆಯನ್ನು ದೇವರು ಕಳಿಸ್ತಾ ಇದ್ದಾರೆ. ಇದುವರೆಗೆ ನನ್ನ ಕೈಲಿ ಏನು ಮಾಡ್ಲಿಕ್ಕಾಗಿಲ್ಲ ಪಾಸ್ಟರ್, ಇದುವರೆಗೆ ನನ್ನ ಸ್ಥಿತಿ ಕೂತಲ್ಲೇ ಆಗಿಬಿಡ್ತು, ನಾನು ಮೇಲೆ ಎದ್ದು ನಿಂತುಕೊಳ್ಳಕ್ಕಾಗ್ತಿಲ್ಲ, ನಾನು ಒಂದು ರೀತಿಯಲ್ಲಿ ಯಾವುದೇ ಪ್ರಕಾಶಿಸಲಿಕ್ಕಾಗಲಿಲ್ಲ, ಪ್ರಯೋಜನವಾಗಲಿಲ್ಲ ಎಂಬುದಾಗಿ ನೆನೆಸ್ತಿರುವಂತ ಪ್ರಿಯ ದೇವರ ಮಗನೇ, ನಿನ್ನನ್ನು ಪ್ರಕಾಶಿಸುವಾಗೆ, ನೀನು ಪ್ರಕಾಶಿಸುವಾಗೆ, ನೀನು ಪ್ರಯೋಜನವಾಗಿ ನಿನ್ನ ಸ್ಥಿತಿಯನ್ನು ಬಿಟ್ಟು ನೀನು ಮೇಲೆ ಕೇಳುವಂತ ದೇವರ ತೇಜಸ್ಸು ನಿನ್ನ ಮೇಲೆ ಬರ್ತಾ ಇದೆ. ದೇವರ ಪ್ರಕಾಶವು, ಬೆಳಕು ನಿನ್ನ ಮೇಲೆ ಬರ್ತಿದೆ. ಯೆಶಾಯನ 60ನೇ ಅಧ್ಯಾಯ ಹೇಳ್ತದೆ, 7 ಪ್ರಕಾಶಿಸು, ಕರ್ತನ ಬೆಳಕು ನಿನ್ನ ಮೇಲೆ ಬರ್ತಿದೆ. ಹಲ್ಲೆಲೂಯಾ. ಅದರ ಅರ್ಥ, ನಿನ್ನ ಆವರಿಸಲ್ಪಟ್ಟಂತ ಎಲ್ಲ ಕತ್ತಲೆಗಳು ನೀಗಲ್ಪಡ್ತಿದ್ದಾವೆ, ದೇವರ ಬೆಳಕು ಬರ್ತಿದೆ. 2025ನೇ ಇಸ್ವಿಯಲ್ಲಿ ಕರ್ತನು ನಿನ್ನ ಎಲ್ಲ ಕತ್ತಲೆ ಸ್ಥಿತಿಗಳನ್ನ ಬದಲಾಯಿಸಿ ನಿನ್ನ ಬೆಳಕಿನಲ್ಲಿ ಒಲಿಯುವಾಗಿ ನಿನ್ನ ಮಾಡುವನಾಗಿದ್ದಾನೆ. ಆ ಬೆಳಕು ನಿನ್ನ ಮೇಲೆ ಕೆತ್ತುವುದಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪ್ರಯಾಸ ಪಟ್ಟು, ಪ್ರಯತ್ನ ಪಟ್ಟು ಸೋತು ಹೋಗಿರಬಹುದು. ಕರ್ತನು ಹೇಳ್ತಾ ಇದ್ದಾನೆ, ನೀನು ಸೋತು ಹೋಗಿದೀಯಾ, ಪ್ರಯಾಸ ಪಟ್ಟು ಬಲಹೀನವಾಗಿ ಹೋಗಿದೀಯಾ, ಅಥವಾ ನೀನು ಸಾಕಾಗಿದೆಯಾ ಎಂಬುದನ್ನು ಹೇಳ್ತಿದ್ಯಾ, ನನ್ನ ಕೈಲಿ ಏನು ಆಗ್ತಾ ಇಲ್ಲ ಎಂಬುದಾಗಿ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ದೇವರು ಹೇಳ್ತಾ ಇದ್ದಾನೆ, ಮಗನೇ, ನೀನಂತೂ ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನಿನ್ನ ದೇವರು, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಿದೆ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನ ಮೇಲೆ ಎತ್ತಿ ನಿಲ್ಲಿಸುವಂತ ಹಸ್ತವು, ಗಾಯಪಟ್ಟ ಯೇಸುವಿನ ಹಸ್ತವು ನಿನ್ನ ಹಿಡಿದು ಎತ್ತಿ ಮೇಲೆ ನಿಲ್ಲಿಸುವುದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಅಯ್ಯೋ ನನಗೆ ಯಾರು ಇಲ್ಲವಲ್ಲ, ನನ್ನ ಸಹಾಯಕರು ಯಾರು ಇಲ್ಲವಲ್ಲ, ಓ ನನ್ನ ಬಲಪಡಿಸೋರು ಯಾರು ಇಲ್ಲವಲ್ಲ ಎಂಬುದಾಗಿ ನೆನೆಸ್ತಾ ಇದೆಯಾ ಪ್ರಿಯ ಸಹೋದರನೇ? ಓ ಕರ್ತನು ಹೇಳ್ತಿದ್ದಾನೆ, ಹಲ್ಲೆಲೂಯಾ, ಬಲಪಡಿಸಲು ನಾನಿದ್ದೇನೆ, ಎತ್ತಿ ನಿಲ್ಲಿಸಲು ನಾನಿದ್ದೇನೆ. ನೀನು ಸೋತು ಹೋಗಬೇಡ. ಬೈಬಲ್ ವಾಕ್ಯ ಸೋತವರಿಗೆ ಬಲವನ್ನ, ನಿರ್ಬಲ ಬಹುಬಲವನ್ನ ಅನುಗ್ರಹಿಸುವನಾಗಿದ್ದಾನೆ. ಕರ್ತನಿಗೆ ಒಂದು ಬಹುಬಲವನ್ನ ಕೊಡುವನಾಗಿದ್ದಾನೆ. ನೀನು ಇನ್ಮೇಲೆ ಸೋತು ಹೋಗುವನಲ್ಲ, ನಿನಗೆ ಹೊಸ ಫಲವನ್ನು ಕೊಡುವನಾಗಿದ್ದಾನೆ. ದೇವರ ಆತ್ಮನು ದೇವರ ಫಲದಿಂದ ನೀನು ತುಂಬಿಸುವನಾಗಿದ್ದಾನೆ. ನಿನಗೆ ಹೊಸ ಫಲ ಕೊಡುವನಾಗಿದ್ದಾನೆ. ಈ ಹೊಸ ವರ್ಷದ ಹೊಸ ಫಲ ನಿನ್ನ ಮೇಲೆ ಬರ್ತದೆ. ಇನ್ನ ಮೇಲೆ ನೀನು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ನೀನು ಹದ್ದುಗಳ ಹಾಗೆ ರೆಕ್ಕೆ ಚಾಚಿಕೊಂಡು ಆರುವ ಒಂದು ಫಲವನ್ನು ದೇವರು ನೀನು ಕೊಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಗಾಡ್. ಆಮೆನ್. ದೇವರಿಗೆ ಹೊಸ ಫಲವನ್ನು ಕೊಡುವನಾಗಿದ್ದಾನೆ. ಒಂದು ನೂತನ ಕೃಪೆಯನ್ನು ನಿನಗೆ ಕೊಡುವನಾಗಿದ್ದಾನೆ. ಆ ಕೃಪೆ ನಿನಗೆ ಬಲಹೀನದಲ್ಲಿ ಬಲಪೂರ್ಣ ಮಾಡುವ ಕೃಪೆ. ಹಲ್ಲೆಲೂಯಾ. ನೀನು ನಡೆಸುವ ಕೃಪೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರ ಬಲವು ನೀನು ಎಲ್ಲವನ್ನ ಜಯಶಾಲಿಯಾಗಿ ಮಾಡುವ ದೇವರ ಕೃಪೆಯು, ದೇವರ ಬಲವು ನಿನಗೆ ಅನುಗ್ರಹಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ಪ್ರೈಸ್ ದಿ ಲಾರ್ಡ್, ಯುದ್ಧವು ನಿಮ್ಮದಲ್ಲ, ಕರ್ತನ ನಿಮ್ಮದ. ಬೈಬಲ್ ವಾಕ್ಯ ಹೇಳ್ತದೆ, ನಿನಗಾಗಿ ಯುದ್ಧ ಮಾಡುವ ಆತನು ಹೊರಟಿದ್ದಾನೆ, ನಿನಗಾಗಿ ಯುದ್ಧ ಮಾಡುವ ಆತನು ಇಳಿದು ಬಂದಿದ್ದಾನೆ. ಪ್ರಿಯ ಮಗನೇ, ನೀನು ಪರಿಸ್ಥಿತಿಗಳು ನೋಡಿ ನೀನು ಚಿಂತಾಕ್ರಾಂತನಾಗಬೇಡ, ಭಯಪಟ್ಟು ನಡುಗಿ ಹೋಗಬೇಡ. ಕರ್ತನು ಹೇಳ್ತಾನೆ, ನೀನು ಒಬ್ಬಟ್ಟಿಗೆನಲ್ಲ, ನಾನಿದ್ದು ನಿನ್ನ ಪಕ್ಷವಾಗಿ ಯುದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿಯ ದೇವಜನಗಳು. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಹೊಸ ಆರಂಭವನ್ನು ಇಟ್ಟಿದ್ದಾನೆ. ಹೊಸ ಆರಂಭ, ನ್ಯೂ ಬಿಗಿನ್ಸ್. ಹಲ್ಲೆಲೂಯಾ. ಹೊಸ ಆರಂಭ. ಪ್ರೈಸ್ ಇದು ಕೇಳುವಂತ ನನ್ನ ದೇವಜನಗಳೇ, ಹೊಸ ಆರಂಭ ನಿನ್ನ ಜೀವಿತದಲ್ಲಿ ಆಗುತ್ತೆ. ನೀನು ಇದ್ದಾಗಿರೋದಿಲ್ಲ. 2024ನೇ ಇಸ್ವಿಯಲ್ಲಿ ನೀನು ಕಳೆದುಕೊಂಡವನಾಗಿ, ನಿರಾಶೆಯಲ್ಲಿ, ಏನಿಲ್ಲದಾಗಿ, ಬರಿದಾಗಿ ಬಂದಿದ್ದೀಯಾ. ಆದರೆ ಕರ್ತನು ಈ ನೂತನ ವರ್ಷದಲ್ಲಿ ಕರ್ತನು ವಿಶೇಷವಾದ ಕಾರ್ಯಗಳು ಮಾಡುವನಾಗಿದ್ದಾನೆ. ಈ ಮೆನ್ಸ್ ಕಾನ್ಫರೆನ್ಸ್ ಕರ್ತನು ನಿನಗೆ ಹೇಳ್ತಿರುವುದೇನೆಂದ್ರೆ, ಈಗೋ ನಾನು ಹೊಸ ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಈಗೋ ತಲೆ ದೂರುತ್ತಲಿದ್ದೇವೆ, ಇಂದಿನ ಸಂಗತಿಗಳ ಮರೆತು ಬಿಡು, ಈಗೋ ಹೊಸ ಕಾರ್ಯಗಳು ಮಾಡುತ್ತಾ ಇದ್ದೇನೆ, ಹೊಸ ಕಾರ್ಯಗಳನ್ನು ಮಾಡುತ್ತಾ ಇದ್ದೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ದೇವರಾಗಿರುವ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಹೊಸ ಕಾರ್ಯ ಮಾಡುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನು ಹೇಳ್ತಾನೆ, ನೀನಿನ್ನ ನಿರಾಶೆಗೊಳ್ಳುವುದಿಲ್ಲ. ಆತನ ಮೇಲೆ ಭರವಸೆ ಇಟ್ಟವರು ಅವರು ನಿರಾಶೆಗೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಬೈಬಲ್ ಅಲ್ಲಿ. ಆತನ ಮೇಲೆ ಭರವಸೆ ಇಟ್ಟವನು, ವಿಶ್ವಾಸ ಇಟ್ಟವನು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯ ಮಗನೇ, ಈ ವರ್ಷ ನೀನು ಆಶಾಭಂಗ ಪಡುವುದಿಲ್ಲ. ಕರ್ತನು ನಿನ್ನನ್ನ, ಹಲ್ಲೆಲೂಯಾ, ತನ್ನ ಭಕ್ತನ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುವ ಕಾಲವಾಗಿದೆ, ದಿನವಾಗಿದೆ. ಹಲ್ಲೆಲೂಯಾ. 20ನೇ ಕೀರ್ತನೆ, ಓ ಕರ್ತನ 4-5 ವಚನ ಹೇಳ್ತದೆ, ಓ ಹಲ್ಲೆಲೂಯಾ, ದೇವರು ತನ್ನ ಭಕ್ತನ ಇಷ್ಟಾರ್ಥಗಳನ್ನು ನೆರವೇರಿಸುವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕರ್ತನು ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾನೆ, ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರಿಯ ಮಗನೇ, ಒಂದು ವೇಳೆ ನೀನು ಅನೇಕ ಕಾರ್ಯಗಳು ನೆನೆಸಿಕೊಂಡಿದ್ದಿ, ಅನೇಕ ಕಾರ್ಯಗಳು ನೆನೆಸಿಕೊಂಡ್ರು ಕೂಡ ಅದು ಯಾಕೆ ನೆರವೇರಲಿಲ್ಲ, ಯಾಕಪ್ಪ ಅಪೇಕ್ಷೆ ಪಟ್ಟದ್ದು ಆಗಲಿಲ್ಲ ಎಂಬುದಾಗಿ ನೆನೆಸ್ತಿದ್ಯಾ, ಅದ್ರ ದೇವರು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದೇನೆ. ನೀನು ಇಷ್ಟಪಟ್ಟದನ್ನ ದೇವರು ಕರ್ತನು ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ, ಆತ ನಿನಗೆ ಒಳ್ಳೆಯದನ್ನ ಮಾಡುವನಾಗಿದ್ದಾನೆ. ಆಮೇಲೆ ನೀನು ಒಳ್ಳೆಯದನ್ನ ಹೊಂದುತ್ತೀಯ. ಪ್ರೈಸ್ ದಿ ಲಾರ್ಡ್. ಕೆಟ್ಟವರಾದ ನಿಮ್ಮ ತಂದೆ ತಾಯಿಗಳೇ ಒಳ್ಳೆ ಪದಾರ್ಥ ಕೊಡುವುದಾದರೆ ಪರಲೋಕದಲ್ಲಿರುವ ತಂದೆಯು ಎಷ್ಟೋ ಹೆಚ್ಚಾಗಿ ಒಳ್ಳೆಯದನ್ನ ಅನುಗ್ರಹಿಸುವುದಿಲ್ಲವೋ. ಆಮೆನ್. ಅನುಗ್ರಹಿಸುವ ದೇವರಾಗಿದ್ದಾನೆ, ಅನುಗ್ರಹಿಸುವನಾಗಿದ್ದಾನೆ. ಆಮೆನ್. ಎಲ್ಲ ದೇವಜನಗಳು ನನಗೆ ಒಳ್ಳೆಯದನ್ನು ಅನುಗ್ರಹಿಸುವನಾಗಿದ್ದಾನೆ. ಆಮೆನ್. ಎಷ್ಟು ಜನ ಹೇಳ್ತಾರೆ, ನಾನು ಒಳ್ಳೆಯದನ್ನು ಅನುಗ್ರಹಿಸುವನಾಗಿದ್ದಾನೆ. ನೀನು ಒಳ್ಳೆಯ ಅನುಗ್ರಹಗಳನ್ನು ಹೊಂದುವನಾಗಿರುತ್ತೀರಿ, ಒಳ್ಳೆಯ ಆಶೀರ್ವಾದಗಳು ಹೊಂದುವನಾಗಿರ್ತೇವೆ, ಅದ್ಭುತಗಳನ್ನೇ ಕಾಣುವನಾಗಿರುತ್ತೀಯ, ನೀನು ಅಭಿವೃದ್ಧಿ ಆಗುತ್ತೀಯ, ನೀನು ಸಮೃದ್ಧಿಗೊಳ್ಳುತ್ತೀಯ, ನೀನು ದೇವರ ಮಹಿಮೆಗೋಸ್ಕರ ದೇವರ ಸಾಕ್ಷಿಯಾಗಿ ದೇವರು ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ವರ್ಷದಲ್ಲಿ ದೇವ ಜನಗಳು ಅನೇಕರು ಸಾಕ್ಷಿಗಳಾಗಿ ಅದ್ಭುತಗಳನ್ನು ಹೊಂದಿಕೊಂಡು ಕರ್ತನ ಮಹಿಮೆಗಾಗಿ ಸಾಕ್ಷಿ ಹೇಳುವವರಾಗಿ ಮಾಡುತ್ತಾರೆ. ದೇವರು ಅನೇಕರನ್ನು ಉಪಯೋಗ ಮಾಡಲಿಕ್ಕಿದ್ದಾನೆ, ಫಲ ಕೊಡುವವರಾಗಿ ಮಾಡುತ್ತಾನೆ. ನೀನು ಪ್ರಯೋಜನವಾಗಿದೆಯಾ, ಅಪ್ರಯೋಜಕರು ಎಂಬುದನ್ನು ನೆನೆಸ್ತಾ ಇದೆಯಾ?
ದೇವರು ನಿನ್ನನ್ನು ಪ್ರಯೋಜನ ಮಾಡಿಸಿಕೊಳ್ಳುವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಪೌಲನೊಂದು ಸಾರಿ ಹೇಳ್ತಾನೆ, ಹೌದು, ಒಂದು ಕಾಲ ಸೆರೆಮನೆಯಲ್ಲಿರುವಾಗ ಹಲ್ಲೆಲೂಯಾ ಒಬ್ಬ ಶಿಷ್ಯನಿಗೆ ಒಬ್ಬ ಮಗನ ಕುರಿತು ಹೇಳ್ತಾನೆ, ನಿಮಗೆ ಅವನು ಅಪ್ರಯೋಜಕನಾಗಿದ್ದನು, ಆದರೆ ನನಗೆ ಅವನು ಪ್ರಯೋಜನವಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಓ ಹಲ್ಲೆಲೂಯಾ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಯ್ಯೋ ನಾನು ಅಪ್ರಯೋಜಕನಾಗಿದ್ದೀನಿ, ಏನಕ್ಕೆ ಪ್ರಯೋಜನ ಇಲ್ಲದವರು, ಯಾವುದಕ್ಕೂ ಬೇಡದವಳು ಆಗಿದೆಯೆಂಬ ನೆನೆಸ್ತಾ ಇದೆಯಾ? ಕರ್ತನು ನಿನ್ನನ್ನೇ ಪ್ರಯೋಜನ ಪಡಿಸಿಕೊಳ್ಳುವನಾಗಿದ್ದಾನೆ, ನಿನ್ನನ್ನೇ ಉಪಯೋಗ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಈಗೋ ನಿನ್ನ ದಿನಗಳು, ಈಗೋ ನಿನ್ನ ಸಮಯವು ಬಂದಿದೆ, ಇನ್ನು ಮೇಲೆ ನೀನು ಸುಮ್ಮನೆ ಇರುವುದಿಲ್ಲ ಎಂದು ಪ್ರಕಾಶಿಸುವಾಗಿ ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸ್ಥಿತಿಗಳ ಬದಲಾವಣೆ ಆಗ್ತವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆಮೆನ್, ಆಮೆನ್, ಆಮೆನ್. ಕರ್ತನು ಹೇಳ್ತಾನೆ, ನೀನು ಕೈ ಚಾಚುವುದಲ್ಲ, ನಿನ್ನನ್ನು ಕೊಡುವನಾಗಿ ಮಾಡುವನಾಗಿದ್ದಾನೆ, ನೀನು ಅನೇಕರ ಆಶೀರ್ವಾದಕರವಾಗಿರುವನಾಗಿ ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬುವುದಕ್ಕೆ ಎಲ್ಲವೂ ಸಾಧ್ಯ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ವಿಶ್ವಾಸಿಸಿರಿ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ವಿಶ್ವಾಸಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ನಂಬಿದವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಆತನ ಮೇಲೆ ವಿಶ್ವಾಸ ಇಟ್ಟವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಆತನು ಅದನ್ನೇ ಹೇಳಿದ್ದು, ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ ಎಂಬುದಾಗಿ. ಎಂತ ವಾಗ್ದಾನ ಪ್ರಿಯರೇ! ಈ ವರ್ಷದಲ್ಲಿ ಕರ್ತನ ಅದನ್ನೇ ಹೇಳುದು, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆದ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಕರ್ತ ನಿನ್ನ ಕೈ ಬಿಡುವುದಿಲ್ಲ, ಕರ್ತ ನಿನ್ನ ತೊರೆಯುವುದಿಲ್ಲ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ಓ ದೇವ ಜನಗಳು ಹೇಳ್ರಿ, ಕಾನ್ಫರೆನ್ಸ್ ನಲ್ಲಿ ಹೇಳ್ರಿ, ನಾನು ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಕರ್ತನ ಹೇಳಿದ್ದಾನೆ. ಹಲ್ಲೆಲೂಯಾ. ಅದರಿಂದ ನೀನು ದಿಬ್ಬೆಗೊಳ್ಳದಿರ, ಸೋತು ಹೋಗಬೇಡ, ಉತ್ಸವವಾಗಿ ಸಂತೋಷವಾಗಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ ಗ್ರಂಥ 61 ಹೇಳ್ತದೆ. ಆಮೆನ್, ಹಲ್ಲೆಲೂಯಾ. ನೀನು ಕಳೆದುಕೊಂಡಿದ್ದಕ್ಕೆ 2ರಷ್ಟಾಗಿ ನಾನು ನಿನಗೆ ಕೊಡುವನಾಗಿದ್ದೇನೆ. ನೀನು ಪಟ್ಟ ಅವಮಾನಕ್ಕೆ 2ರಷ್ಟಾಗಿ ಮಾನವನ್ನ ಕೊಡುವನಾಗಿದ್ದೇನೆ. ಹಲ್ಲೆಲೂಯಾ. ಇದನ್ನೇ ನೀನು ಹೊಂದಿಕೊಳ್ಳಲಿಕ್ಕಿದೆಯಾ ಪ್ರಿಯ ದೇವ ಜನಗಳೇ? ಆಮೆನ್, ಆಮೆನ್. ಕಳೆದುಕೊಂಡಾಗ ನಿರಾಶೆ ಪಡಬೇಡ, ಅದನ್ನು ಕೊಡಲು 2ರಷ್ಟು ಕೊಡಲು ಕರ್ತನಿಗಾಗಿ ಸ್ತೋತ್ರ ಮಾಡು, ಕರ್ತನನ್ನು ಮಹಿಮೆಪಡಿಸು. ನಿನ್ನನ್ನು ಅವಮಾನ ಪಡಿಸಿದ್ರೆ ಅವರ ಮುಂದೆಯೇ ದೇವರು ನಿನ್ನನ್ನ 2ರಷ್ಟಾಗಿ ಸನ್ಮಾನ ಮಾಡುವನಾಗಿದ್ದಾನೆ. 23ನೇ ಕೀರ್ತನೆ ಹೇಳ್ತದೆ, ಹಲ್ಲೆಲೂಯಾ, ಶತ್ರುಗಳ ಮುಂದೆಯೇ ನನಗೆ ಔತಣವನ್ನು ಸಿದ್ಧ ಮಾಡಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸಿ, ಹಲ್ಲೆಲೂಯಾ, ಶುಭವು ಕೃಪೆಯನ್ನು ಹಿಂಬಾಲಿಸುತ್ತೇವೆ ಬೈಬಲ್ ವಾಕ್ಯ ಹೇಳ್ತದೆ. ಶತ್ರುಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧ ಮಾಡಿ, ನಿನ್ನ ದೇವರು ಅವ್ರ ಮುಂದೆ ಅಭಿಷೇಕ ಮಾಡುವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಶುಭವು ಕೃಪೆಯನ್ನು ಹಿಂಬಾಲಿಸುತ್ತದೆ. ಯೆಹೋವನ ಕೃಪೆಯನ್ನು ನಾನು ಕೊರತೆ ಪಡುವುದಿಲ್ಲ. ಆಮೆನ್, ಹೇಳ್ರಿ, ಯೆಹೋವನ ಕೃಪೆಯನ್ನು ನಾನು ಕೊರತೆ ಪಡುವುದಿಲ್ಲ. ಮೈ ಶೆಪರ್ಡ್ ಯೆಹೋವಾ, ಹಲ್ಲೆಲೂಯಾ. ಮೈ ಲಾರ್ಡ್ ಇಸ್ ಮೈ ಶೆಪರ್ಡ್, ಶಾಲ್ ಐ ವಾಂಟ್? ಆಮೆನ್, ಹಲ್ಲೆಲೂಯಾ. ಯೆಹೋವನ ಕೃಪೆಯನ್ನು ನಾನು ಕೊರತೆ ಪಡುವುದಿಲ್ಲ. ಆಮೆನ್. ಈ ವರ್ಷ ಕೊರತೆನೆ ಪಡುವುದಿಲ್ಲ, ಕೊರತೆ ಇಲ್ಲದ ರೀತಿಯಲ್ಲಿ ನಡೆಸುವನಾಗಿದ್ದಾನೆ. ಓ ಸಹೋದರ, ಎಲ್ಲಿದೆಯಾ? ಯಾವ ರೀತಿ ಚಿಂತಿಸ್ತಾ ಇದೆಯಾ? ಕರ್ತನು ನಿನ್ನೆಲ್ಲ ಕೊರತೆಗಳನ್ನು ನೀಗಿಸಿ ಕೊರತೆ ಇಲ್ಲದವನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕಾಗಿ, ತನ್ನ ಐಶ್ವರ್ಯಕ್ಕೆ ಪ್ರಭಾವದ ಐಶ್ವರ್ಯ ತಕ್ಕಾಗಿ ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನಾಗಿದ್ದಾನೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನನ್ನೆಲ್ಲ ಕಾರ್ಯಗಳು ಮಾಡಲು ಶಕ್ತನಾಗಿದ್ದೇನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ ಮಾಡುವ ಎಲ್ಲರ ಚಪ್ಪಾಳೆ, ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನೆಲ್ಲ ಮಾಡಲು ಶಕ್ತನಾಗಿದ್ದೇನೆ. ಓ ಫಿಲಿಪ್ಪಿ 4:13 ಪ್ರಕಾರ 12 ಪ್ರಕಾರವಾಗಿ ನನ್ನ ಬಲಪಡಿಸುವ ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ಪ್ರೈಸ್ ಗಾಡ್. ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತಿರುವ ಅಂತ ನೆನೆಸ್ತಾ ಇದೆಯಾ? ಕರ್ತನು ಈ ವರ್ಷದಲ್ಲಿ ಎಲ್ಲವನ್ನ ಹೋದ ವರ್ಷದಲ್ಲಿ ಏನ್ ಮಾಡ್ಲಿಕ್ಕಾಗಿಲ್ಲೋ ಈ ವರ್ಷ ನೀನು ಮಾಡಿ ಸಕ್ಸಸ್ಫುಲ್ ಆಗುವಂತೆ, ಜಯಶಾಲಿ ಆಗುವಂತೆ, ನಿನ್ನ ಒಂದು ನಿನ್ನ ಗುರಿಯನ್ನು ಮುಟ್ಟುವುದಕ್ಕೆ ದೇವರು ನಿನ್ನ ಬಲಪಡಿಸುತ್ತಾನೆ. ಶಕ್ತನಾಗಿರುವ ಆತನಿಂದ ಎಲ್ಲ ಕಾರ್ಯಗಳು ಮಾಡಲು ನೀನು ಬಲವುಳ್ಳವನಾಗಿರುತ್ತಿ. ಬರೀತಾರೆ ನೋಡಿ. ಆಮೆನ್. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡಲು ನನಗೆ ಬಲ ಉಂಟೆಂಬುದಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರ ಬಲ ನಿನಗಿದೆ, ದೇವರ ಸಹಾಯಸ್ತು ನಿನಗಿದೆ. ಸೋತೋಗ್ಬೇಡ.
ನಿರಾಶೆಗೊಳ್ಳಬೇಡಿ. ಇದೇ ನಿನಗೆ ದೇವರು ಕೊಡುವಂತ ಒಂದು ಸಂದೇಶವಾಗಿದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನನ್ನ ಜನರು, ನನ್ನ ಸ್ವಕೀಯ ಪ್ರಜೆಯು, ನಿಮ್ಮನ್ನ ಕೀರ್ತಿ ಘನಮಾನಗಳಿಗೆ ಉಂಟು ಮಾಡುವನಾಗಿದ್ದೇನೆ ಎಂಬುದಾಗಿ ಧರ್ಮೋಪದೇಶಗಳ 26ನೇ ಅಧ್ಯಾಯದಲ್ಲಿ ಹೇಳ್ಪಡ್ತದೆ. ದೇವರು ಹೇಳ್ತಾರೆ, ನಿಮ್ಮನ್ನ ಕೀರ್ತಿ ಘನಮಾನಗಳಿಗೆ ನಿಮ್ಮನ್ನುಂಟು ಮಾಡ್ತಾನಂತೆ. ಯಾಕಂದ್ರೆ ನೀವು ನನ್ನ ಪ್ರಜೆಗಳು, ನನ್ನ ಆಜ್ಞೆಗಳ ಕೈಗೊಂಡು ನಡೆಯುವರೆಂಬುದಾಗಿ ದೇವರು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಎಲ್ಲೆಲ್ಲಿ ನೀವು ಅವಮಾನ ಪಟ್ಟಿದ್ರು, ಯಾರು ಅವಮಾನ ಪಡಿಸಿದ್ರು, ಎಲ್ಲೆಲ್ಲಿ ನಿಂದನೆಗೊಳಗಾದ್ರು, ಎಲ್ಲೆಲ್ಲೆಲ್ಲ ನೀವು ತುಳಿತಕ್ಕೊಳಗಾದ್ರು, ಆ ಸ್ಥಳಗಳೆಲ್ಲ ನಿಮ್ಮ ಹೆಸರು, ನಿಮ್ಮನ್ನು ಕೂಡ ದೇವರು ಘನಪಡಿಸುವನಾಗಿದ್ದಾನೆ. ಆ ಕರ್ತನು ನಿಮ್ಮನ್ನು ಅಲ್ಲಿ ಆ ಸ್ಥಳದಲ್ಲಿ ಸನ್ಮಾನಿಸುವನಾಗಿದ್ದಾನೆ. ನಿಮ್ಮ ತಲೆಯನ್ನು ಎತ್ತಿಕೊಳ್ಳುವಾಗಿ ದೇವರು ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕೈಯಲ್ಲಿ ತಟ್ಟಿ ಕರ್ತನ ಸ್ತೋತ್ರ ಮಾಡ್ತೀವಿ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ಆಮೆನ್. ಹಲ್ಲೆಲೂಯ. ದೇವರು